ನಮಸ್ಕಾರ ಸ್ನೇಹಿತರೆ. ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ. ಸ್ನೇಹಿತರೆ, ಬಹಳ ದಿನಗಳ ನಂತರ ನಾನು ಪುನಃ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕರಾವಳಿ ಭಾಗದಲ್ಲಿ ಅತಿಯಾದ ಮಳೆ ಕಾರಣದಿಂದಾಗಿ ಯಾವುದೇ ರೀತಿಯ ವಿಡಿಯೋ ಪ್ರೋಗ್ರಾಮಿಂಗನ್ನು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವಾಗ ಮಳೆಯ ಒಂದು ಸ್ವಲ್ಪ ನಿಧಾನ ಆಗಿರೋದ್ರಿಂದ ನಾನು ಪುನಃ ನಿಮ್ಮ ಮುಂದೆ ಈ ವಿಡಿಯೋದ ಮೂಲಕ ಬರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ವಿಷಯ ಅಂತಂದರೆ, ಕವಡೆ ಶಾಸ್ತ್ರವನ್ನು ಯಾರೆಲ್ಲ ಕಲಿಯಬಹುದು ಅನ್ನುವಂಥ ಒಂದು ವಿಚಾರದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹಳ ಮಂದಿ ನನಗೆ ಕರೆ ಮಾಡಿ ಯಾರು ಕಲಿಯಬಹುದು, ನಾವು ಕಲಿಯಬಹುದೇ, ಅದರ ಮಾನದಂಡ ಏನು ಅನ್ನುವಂಥ ವಿಚಾರದ ಬಗ್ಗೆ ಬಹಳ ಜನ ನನ್ನಲ್ಲಿ ಕರೆ ಮಾಡಿ ಕೇಳ್ಕೊಂಡಿದ್ರಿ. ಆ ಒಂದು ವಿಚಾರದಲ್ಲಿ ಇವತ್ತು ನಾನು ನಿಮಗೆ ಕೆಲವು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಕವಡೆ ಶಾಸ್ತ್ರ ಅನ್ನುವಂಥದ್ದು, ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗ, ಕೇರಳ ಮತ್ತು ತಮಿಳುನಾಡಿನ ಭಾಗದಲ್ಲಿ ಯಾವ ಒಂದು ಮಾದರಿಯನ್ನು ನಾವು ಬಳಸ್ತಾ ಇದ್ದೀವಿ ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವು ಕಡೆ ಕೆಲವು ವ್ಯಕ್ತಿಗಳು ಅಥವಾ ಅದಕ್ಕೆ ಅನುಷ್ಠಾನ ಮಾಡುವಂಥ ವ್ಯಕ್ತಿಗಳು ಅವರದೇ ಆದಂಥ ನೀತಿ ನಿಯಮಗಳನ್ನು ಮಾಡಿಕೊಂಡಿರಬಹುದು. ಆದರೆ ಕವಡೆ ಶಾಸ್ತ್ರಕ್ಕೆ ಸಾಮಾನ್ಯವಾಗಿ ಹೆಚ್ಚಿನ ಯಾವುದೇ ಒಂದು ಮಾನದಂಡದ ಅವಶ್ಯಕತೆ ಇಲ್ಲ. ಕೆಲವು ನೀತಿ ನಿಯಮಗಳನ್ನು ನಾವು ಅದನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ. ಹಾಗಾಗಿ ಇಲ್ಲಿ ವಯಸ್ಸಿನ, ಜಾತಿಯ, ಧರ್ಮದ ಯಾವುದೇ ಒಂದು ನಿಯಮಗಳಿಗೆ ಒಳಪಟ್ಟು ಮಾಡಬೇಕು ಅಂತಿಲ್ಲ. ಯಾರೂ ಸಹ ಮಾಡಬಹುದು. ಆದರೆ ಯಾರಿಗೆ ಆ ಒಂದು ಅನುಷ್ಠಾನದ ಇದಕ್ಕೆ ಒಳಪಟ್ಟು ಮಾಡಲಿಕ್ಕೆ ಇಚ್ಛೆ ಪಡ್ತಾರೋ ಅವರು ಈ ಕವಡೆ ಶಾಸ್ತ್ರವನ್ನು ತಾವು ಕಲಿತು ಬೇರೆಯವ್ರಿಗೂ ಕೂಡ ರೆಮಿಡೀಸ್ ಹೇಳುವಂಥ ಒಂದು ವಿಧಾನವನ್ನು ಅಳವಡಿಸಿಕೊಳ್ಬಹುದು. ಮುಖ್ಯವಾಗಿ ಸ್ನೇಹಿತರೆ, ನಾವು ಇವತ್ತು ಬಳಸ್ತಾ ಇರುವಂಥ ಒಂದು ಮಾದರಿ ಅಂತಂದರೆ, ಹಲವಾರು ಮಾದರಿಗಳನ್ನು ಸಮ್ಮಿಶ್ರಣಗೊಳಿಸಿ ಅಥವಾ ಸಂಯೋಗಗೊಳಿಸಿ ಸರಳ ಮತ್ತು ಸುಲಭವಾದಂಥ ವಿಧಾನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮ ಕೇಂದ್ರದಿಂದ. ಈ ಕಡೆ ಕೆಲವು ಕ್ಯಾಲ್ಕುಲೇಷನ್ ಮೆಥಡ್ ಕೇರಳ ಮತ್ತು ತಮಿಳುನಾಡು ಪದ್ಧತಿಯಲ್ಲಿ ಬಂದರೆ, ಪರಿಹಾರದ ಮೆಥಡ್ಗಳು ಕೂಡ ನಾವು ಈ ಕೋಸ್ಟಲ್ ಬೆಲ್ಟಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ಕೊಳ್ಳೇಗಾಲದ ಕೆಲವು ಮಾದರಿಗಳಿರ್ಬೋದು, ಅಥವಾ ಕೆಲವು ಪ್ರಾದೇಶಿಕವಾದಂಥ ವಿಧಾನಗಳನ್ನು, ಸರಳ ವಿಧಾನಗಳನ್ನು ಸಮ್ಮಿಶ್ರಣಗೊಳಿಸಿಕೊಂಡು ಜನಸಾಮಾನ್ಯರಿಗೆ ತುಂಬ ಒಂದು ಕನ್ಫರ್ಮ್ ಆಗಿ, ಅಂದರೆ ಆ ಒಂದು ವಿಚಾರದಲ್ಲಿ ಹಿಡಿತವನ್ನು ಸಾಧಿಸಿಕೊಂಡು ಮಾಡುವಂಥ ಒಂದು ವಿಧಾನವನ್ನು ನಾವು ಇಲ್ಲಿ ತನಕ ಕಲಿಸ್ತಾ ಬಂದಿದ್ವಿ. ಬಹಳಷ್ಟು ಜನ ನಮ್ಮಲ್ಲಿ ಕಲಿತು ಸ್ವತಃ ಉದ್ಯೋಗವನ್ನು ಕೂಡ ಅದರಲ್ಲಿ ಕಂಡುಕೊಂಡಿದ್ದಾರೆ. ಹಾಗಾಗಿ ಈ ಪದ್ಧತಿಯಲ್ಲಿ ಇರುವಂಥ ಕೆಲವು ನಿಯಮಗಳನ್ನು ನಾನು ಮುಂದೆ ತಿಳಿಸ್ತಾ ಇದ್ದೀನಿ. ಒಂದು ವಯಸ್ಸಿನ ವಿಚಾರ, ಯಾರು ಮಾಡಬಹುದು? ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಯಾರು ಒಂದು ಪ್ರೌಢಾವಸ್ಥೆಗೆ ಬಂದಂಥ ಒಂದು ವಿದ್ಯಾರ್ಥಿ ಹಂತದಲ್ಲಿದ್ದವರು ಕೂಡ ಇದನ್ನು ಮಾಡಬಹುದು. ಜಾತಿ ಧರ್ಮದ ನಿಯಮ ಇಲ್ಲದೆ ಮಾಡಬಹುದು. ಆದರೆ ಇದರಲ್ಲಿ 48 ದಿನದ ಒಂದು ಅನುಷ್ಠಾನವನ್ನು ಅವರು ಚಾಚು ತಪ್ಪದೆ ಮಾಡಬೇಕಾಗತ್ತೆ. ಆ ಅನುಷ್ಠಾನ ಮಾಡುವಾಗ ಕೆಲವು ನಿಯಮಗಳು, ಅಂದರೆ ಆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಆ ಅನುಷ್ಠಾನ ಮುಗಿಯುವವರೆಗೆ ಯಾವುದೇ ಒಂದು ಮಾಂಸಾಹಾರವನ್ನು ಸೇವಿಸಬಾರದು, ಅದನ್ನು ನಾವು ಹೇಳ್ತೀವಿ. ಇನ್ನು ಆ ಅನುಷ್ಠಾನದ ಸಂದರ್ಭದಲ್ಲಿ 48 ದಿನದ ಸಂದರ್ಭದಲ್ಲಿ ಸ್ತ್ರೀಯರು ಮುಖ್ಯವಾಗಿ ಋತುಮತಿಯರಾದಾಗ ಆ ಅನುಷ್ಠಾನವನ್ನು ಮಾಡುವ ಹಾಗಿರುವುದಿಲ್ಲ, ಮತ್ತು ಈ ಪರಿಹಾರದ ಅಥವಾ ಲೆಕ್ಕಾಚಾರದ ವಿಧಾನವನ್ನು ಕೂಡ ಮಾಡುವ ಹಾಗಿರುವುದಿಲ್ಲ. ಇನ್ನು ಅಮಾವಾಸ್ಯೆ, ಹುಣ್ಣಿಮೆ, ಅನಂತರ ಏಕಾದಶಿ, ಗ್ರಹಣ ಅಥವಾ ಅಶೌಚ ಅಂತ ಬರುತ್ತೆ ಮನೆಯಲ್ಲಿ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂಥವರ ಒಂದು ಯಾವುದು ಮರಣ ಆದಾಗ ಅಥವಾ ಹೆರಿಗೆ ಆದಾಗ ಆ ಸಂದರ್ಭದಲ್ಲಿ ಮಾತ್ರ ನಿಷೇಧವನ್ನು ನಾವು ಮಾಡಬಹುದು. ಇನ್ನು
ಯಾವುದೇ ವಿದ್ಯಾಭ್ಯಾಸದ ಅಥವಾ ವಿದ್ಯಾರ್ಹತೆಯ ಅವಶ್ಯಕತೆ ಇಲ್ಲ. ಯಾರಿಗೆ ಈ ಮೆಥಡನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಎಬಿಲಿಟಿ ಇರುತ್ತೋ, ಸಾಮರ್ಥ್ಯ ಇರುತ್ತೋ ಅವರು ಅದನ್ನು ಮಾಡ್ಕೊಂಡು ಹೋಗ್ಬೋದು. ಇನ್ನು ವಯಸ್ಸು ಯಾವುದೇ ಇಳಿ ವಯಸ್ಸಿನವರು ಮಾಡ್ಬೋದು, ಮಧ್ಯಮ ವಯಸ್ಸಿನವರು ಮಾಡ್ಬೋದು, ಅಥವಾ ಪ್ರೌಢಾವಸ್ಥೆಗೆ ಬಂದಂಥ ಮಕ್ಕಳು ಮಾಡಬಹುದು. ಋತುಮತಿಯರಿದ್ದಾಗ ಮಾತ್ರ ಸ್ತ್ರೀಯರು ಇದನ್ನು ಕವಡೆ ಹಾಕುವಾಗಿರೋದಿಲ್ಲ. ಇನ್ನು ನಮ್ಮ ಒಂದು ಪದ್ಧತಿಯಲ್ಲಿ ಆ ಒಂದು ಪರಿಹಾರದ ವಿಧಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆ ಪರಿಹಾರದ ವಿಧಾನ ಏನು ಮಾಡ್ತೀರಾ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆಯಿಂದ ಯಾವುದೇ ಒಂದು ಮಾಂಸಾಹಾರವನ್ನು ಸೇವನೆ ಮಾಡುವ ಹಾಗಿಲ್ಲ. ಅದರ ನಂತರ ಅವರು ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಬಹಳ ಜನರ ಪ್ರಶ್ನೆ ಅದೇ ಆಗಿತ್ತು, ನಾವು ಕಲಿಬಹುದಾ, ನಮ್ಮಲ್ಲಿ ಸಾಮರ್ಥ್ಯ ಇದೆಯಾ? ಸಾಮರ್ಥ್ಯ ಅನ್ನುವಂಥದ್ದು ಯಾವುದೇ ಒಂದು ಸಮಾಜಕ್ಕೆ ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಇವತ್ತು ಬೇಡ ಇದ್ದವನು ಸನ್ಯಾಸಿ ಅಥವಾ ತಪಸ್ವಿ ಆಗ್ತಾನೆ, ಪವಾಡ ಪುರುಷನಾಗ್ತಾನೆ ಅಂದಮೇಲೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ, ಅರ್ಹತೆ ಇದೆ ಅಥವಾ ಸಾಮರ್ಥ್ಯ ಇದೆ. ಈಗ ನಾವು ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ಮಾಡೋದಾದರೆ, ಬೇರೆ ಧರ್ಮದವರು ಕೂಡ ಮಾಂಸಾಹಾರಿಗಳು ಕೂಡ ಈ ಒಂದು ಕವಡೆ ಶಾಸ್ತ್ರವನ್ನು ಮಾಡೋದನ್ನು ನಾವು ನೋಡ್ತೀವಿ ಸುತ್ತಮುತ್ತಲು. ಹಾಗಾಗಿ ಇಲ್ಲಿ ಆಹಾರದ ಕ್ರಮದ ಒಂದು ನಿಬಂಧನೆಗಳು ಈ ಕವಡೆ ಶಾಸ್ತ್ರಕ್ಕೆ ಬರೋದಿಲ್ಲ. ಅದೇ ರೀತಿ ಮಹಿಳೆಯರು ಕೂಡ ಅವರು ತಮ್ಮ ಒಂದು ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕೆಲವು ಅವರ ದೈಹಿಕವಾಗಿ ಆಗುವಂಥ ವೇರಿಯೇಷನ್ನಲ್ಲಿ ಪೀರಿಯಡ್ ಇದ್ದಾಗ, ಮೆನ್ಸ್ಟ್ರಕ್ಷನ್ಸ್ ಇದ್ದಾಗ ಅದನ್ನು ಮಾಡೋ ಹಾಗಿಲ್ಲ. ಅದರಲ್ಲೂ ಕೂಡ ನಾವು 7 ದಿನಗಳ ತನಕ ಆ ಒಂದು ಅನುಷ್ಠಾನಕ್ಕಾಗಲಿ ಅಥವಾ ಪರಿಹಾರದ ಕ್ರಮಕ್ಕಾಗಲಿ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಇನ್ನು ಅಶೌಚ ಬಂದಾಗ 21 ದಿನಗಳ ಕಾಲ ಬೇಡ ಅಂತ ಹೇಳ್ತೀವಿ. ಕೆಲವರು ಹೇಳ್ತಾರೆ 14 ದಿನ ಮುಗಿದ ಮೇಲೆ ಮಾಡಬಾರ್ದು ಅಂತ. ಇನ್ನೂ ಒಂದು ನಿಯಮ ಇದೆ, ಮನೆಯಲ್ಲಿ ಹಿರಿಯರ ಒಂದು ತಿಥಿ ಕಾರ್ಯ ಇದ್ದಾಗ ಕೂಡ ಮಾಡೋ ಹಾಗಿಲ್ಲ. ಇಷ್ಟು ನಿಬಂಧನೆಗಳನ್ನು ಹೇಳ್ಬೋದು. ಈಗ ವಯಸ್ಕರ ಅಂತಂದ ಕೂಡಲೇ ಹೈಸ್ಕೂಲು ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಕಲಿತು ಮಾಡಬಹುದಾದಂಥ ಒಂದು ವಿದ್ಯೆ ಇದೆ. ಇನ್ನು 48 ದಿನದ ಅನುಷ್ಠಾನದಲ್ಲಿ ಕೆಲವು ಕ್ರಮ ಇರುತ್ತೆ. ನಾವು ಕೊಡುವಂಥ ಕವಡೆಯನ್ನು ಒಂದು ಮೊದಲಿಗೆ ಶುದ್ಧ ನೀರಿನಲ್ಲಿ ತೊಳೆದುಕೊಂಡು ಆಮೇಲೆ ಹಾಲಿನಲ್ಲಿ ಅದನ್ನು ಒಂದು ಕುದಿ ಬರೋ ತನಕ ಕುದಿಸಿ ಆಮೇಲೆ ಮತ್ತೆ ಶುದ್ಧ ನೀರಿನಲ್ಲಿ ತೊಳೆದು ದೇವರ ಒಂದು ಸಾನ್ನಿಧ್ಯದಲ್ಲಿ ಇಟ್ಟು 48 ದಿನಗಳ ಕಾಲ ಅದರ ಅನುಷ್ಠಾನ ಬರುತ್ತೆ. ಆ 48 ದಿನಗಳ ಕಾಲ ಸರಳವಾದಂಥ ಅನುಷ್ಠಾನ ಪದ್ಧತಿ. ಎಷ್ಟು ಸರಳ ಇದೆ ಅಂತಂದರೆ, ನೀವು ಪ್ರತಿನಿತ್ಯ ಮನೆ ದೇವರಿಗೆ ಪೂಜೆ ಮಾಡುವ ರೀತಿಯಲ್ಲಿ ಇದಕ್ಕೆ ಪೂಜೆ ಮಾಡಿ ನೈವೇದ್ಯ ತೋರಿಸಿ ಆ ಪ್ರಸಾದವನ್ನು ಸ್ವೀಕರಿಸಿ ಅದಕ್ಕೆ ಬರುವಂಥ ಬೀಜ ಮಂತ್ರವನ್ನು 48 ದಿನಗಳ ಕಾಲ ಅಲ್ಲಿ ಪಾರಾಯಣವನ್ನು ಮಾಡಿ ಆ ಕವಡೆಗೆ ಜೀವವನ್ನು ತುಂಬುವಂಥ ಕೆಲಸ ಮಾಡಬಹುದು. ಇನ್ನು ಕೆಲವರಿಗೆ ಅನಿಸುತ್ತೆ, ನನ್ನಲ್ಲಿ ಯಾವುದೇ ಒಂದು ಎನರ್ಜಿ ಇಲ್ಲ, ಕೌಟುಂಬಿಕವಾಗಿ ಅಥವಾ ಬ್ಯಾಕ್ಗ್ರೌಂಡಿಂದ ಯಾವುದೇ ಒಂದು ಎನರ್ಜಿ ಇಲ್ಲ, ನಾನು ಮಾಡಬಹುದೇ? ಕೆಲವರಿಗೆ ಅದು ದೈವಿಕವಾದಂಥ ಅನುಗ್ರಹ ಇರುತ್ತೆ, ಅವರಿಗೆ ಮುಕ್ತ ಅವಕಾಶ ಇರುತ್ತೆ. ಕೌಟುಂಬಿಕವಾದಂಥ ಒಂದು ಶಕ್ತಿ ಅವರನ್ನು ಹಿಂಬಾಲಿಸ್ತಾ ಇರುತ್ತೆ, ಅಂಥವ್ರಿಗೆ ಕೂಡ ಮಾಡ್ತಾರೆ. ಇನ್ನು ಏನೋ ಒಂದು ಎನರ್ಜಿ ಅವ್ರಿಗೆ ಇಲ್ಲದೇ ಇದ್ದವರು ಕೂಡ ಮಾಡಬಹುದು. ಯಾವ ರೀತಿ ಅಂತಂದರೆ, ಈ ಅನುಷ್ಠಾನದಲ್ಲಿ 48 ದಿನದ ಅನುಷ್ಠಾನದಲ್ಲೂ ಕೂಡ ಆ ಕವಡೆಗೆ ಜೀವ ಬರುತ್ತೆ ಅಥವಾ ಶಕ್ತಿ ಬರುತ್ತೆ. ಆ ಶಕ್ತಿ ತುಂಬುವಂಥ ಕೆಲಸ ಮಾಡ್ಬೋದು. ಆವಾಗಲೂ ಕೂಡ ನಿಮ್ಗೆ ಅದು ಸಪೋರ್ಟ್ ಮಾಡುತ್ತೆ. ಇನ್ನು ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಅನ್ನುವಂಥ ಒಂದು ಆಧ್ಯಾತ್ಮಿಕ ವಿಧಾನವನ್ನು ನಾವು ಕಲಿಸಿಕೊಡ್ತೇವೆ. ಅದನ್ನು ಕಲಿಸಿಕೊಂಡಾಗ ಅವರ ಆಜ್ಞಾಚಕ್ರದಲ್ಲಿ ಆ್ಯಕ್ಟಿವೇಟ್ ಆಗಿ ಆ ಆಜ್ಞಾಚಕ್ರದಿಂದ ದಿವ್ಯ ದೃಷ್ಟಿ ಇರ್ಬೋದು, ಸಿಕ್ಸ್ತ್ ಸೆನ್ಸ್ ಇರ್ಬೋದು, ಥರ್ಡ್ ಐ ಅಂತ ಒಂದು ಸಾಮರ್ಥ್ಯ ಇರ್ಬೋದು, ಅವರಲ್ಲಿ ಜಾಗೃತ ಆಗತ್ತೆ. ಜೊತೆಗೆ ಆ ಏಂಜಲ್ಸ್ಗಳು ಅಥವಾ ನಮ್ಮಲ್ಲಿ ದೇವದೂತರು, ಗಂಧರ್ವರು ಅಥವಾ ದ್ವಾರಪಾಲಕರು ಹೇಳುವಂಥ ಆ ಸೂಕ್ಷ್ಮ ಶಕ್ತಿಯ ಒಂದು ಪ್ರಭಾವದಿಂದ ಕೂಡ ನೀವು ಈ ಒಂದು ವಿದ್ಯೆಯನ್ನು
ಮಾಡಲಿಕ್ಕೆ ಅವಕಾಶ ಇರುತ್ತೆ. ತಾಂತ್ರಿಕ ವಿಧಾನ ಕೂಡ ನಿಮಗೆ ಅದು ಮಾಡ್ತಾ ಮಾಡ್ತಾ ಹೋದಾಗಲೂ ಕೂಡ ಗೊತ್ತಾಗುತ್ತೆ. ನಿಮ್ಮಲ್ಲಿ ಪ್ರಾದೇಶಿಕವಾಗಿರುವಂಥ ತಾಂತ್ರಿಕ ವಿಧಾನವನ್ನು ನೀವು ಇಲ್ಲಿ ಬಳಸ್ಕೊಂಡು ಕೂಡ ಮಾಡಬಹುದು. ಅಥವಾ ಕೌಟುಂಬಿಕವಾಗಿ ಬಂದಂತೆ ಇರ್ಬೋದು, ಅಥವಾ ಕೆಲವಷ್ಟು ಸರಳವಾಗಿರುವಂಥ ತಲೆತಲಾಂತರ ವರ್ಷಗಳಿಂದ ರೂಢಿಯಲ್ಲಿರುವಂಥ ಕೆಲವು ಪರಿಹಾರದ ಮಾರ್ಗವನ್ನು ನೀವು ಕಲಿಯುವಾಗಲೇ ಅದನ್ನು ಆ ಮಾದರಿಯನ್ನು ತಿಳಿಸ್ಕೊಡ್ತೇವೆ. ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾರಿಗೆ ಈ ಥರದ ಗೊಂದಲಗಳು ಇಲ್ಲಿ ತನಕ ಇತ್ತೋ ಆ ಗೊಂದಲಗಳನ್ನು ನಿವಾರಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಕವಡೆಶಾಸ್ತ್ರ ಮಾಡಬೇಕು. ಇನ್ನು ಕೆಲವರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಕವಡೆಶಾಸ್ತ್ರ ಮಾಡುವಾಗ ನಾವು ಜ್ಯೋತಿಷ್ಯವನ್ನು ಕಲ್ತಿರಲೇಬೇಕೇ? ಖಂಡಿತ ಇಲ್ಲ. ಜ್ಯೋತಿಷ್ಯದ ವಿಧಾನಗಳೇ ಬೇರೆ, ಕವಡೆಶಾಸ್ತ್ರದ ವಿಧಾನಗಳೇ ಬೇರೆ. ಕೆಲವು ಕಡೆಗಳಲ್ಲಿ ಈ ಕವಡೆಶಾಸ್ತ್ರ ಮಾಡುವವರು ಜ್ಯೋತಿಷ್ಯದ ತಳಪಾಯದ ಮೇಲೆ ಮಾಡುವಂಥವ್ರು ಕೂಡ ಇದ್ದಾರೆ. ಖಂಡಿತವಾಗಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮ ಪದ್ಧತಿಯಲ್ಲಿ ಅದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥ ವಿಧಾನಗಳೇ ಬೇರೆ ಇರುತ್ತೆ. ಹಾಗಾಗಿ ಮತ್ತು ಪರಿಹಾರದ ವಿಧಾನಕ್ಕೂ ಕೂಡ ನಾವು ಜ್ಯೋತಿಷ್ಯದ ಒಂದು ಜ್ಞಾನ ಇರಬೇಕು ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ಇಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಸ್ವತಃ ನೀವು ಮಾಡ್ತಾ ಮಾಡ್ತಾ ಒಂದು ಸ್ವಂತ ಉದ್ಯೋಗವನ್ನು ಕೂಡ ಮಾಡ್ಕೊಳ್ಬೋದು. ಎಷ್ಟೋ ಜನರ ಕಷ್ಟಗಳಿಗೆ ನೀವು ಪರಿಹಾರವನ್ನು ತಿಳಿಸ್ತಾ ನೀವು ಕೂಡ ಅದರಲ್ಲಿ ಒಂದು ಪಾಂಡಿತ್ಯವನ್ನು ಪಡ್ಕೊಳ್ಬಹುದು. ಹಾಗಾಗಿ ಈ ಕವಡೆಶಾಸ್ತ್ರವನ್ನು ಯಾರಿಗೆ ಕಲಿಬೇಕು ಅಂತ ಒಂದು ಆಸಕ್ತಿ ಇದೆಯೋ ನಮ್ಮನ್ನು ಸಂಪರ್ಕ ಮಾಡಿ. ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಅವಕಾಶ ಇದೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಬೋದು. ಮುಂದೆ ನಾವು ಬೇರೆಯವ್ರದ್ದೆಲ್ಲ ಬುಕ್ಕಿಂಗ್ ಇದ್ದಾಗ ಲಿಂಕನ್ನು ಕೊಟ್ಟು ನಿಮಗೆ ತಿರ್ಗಾ ಜಾಯಿನ್ ಮಾಡಿ ನಿಮಗೆ ಮತ್ತೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಾವು ಕ್ಲಿಯರ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗಾಗಿ ಯಾರ್ಯಾರಿಗೆ ಇದರ ಬಗ್ಗೆ ಆಸಕ್ತಿ ಇದೆಯೋ ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಒಂದು ಕ್ಲಾಸಿನ ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸಿಕೊಂಡು ನೀವು ಅದನ್ನು ಮಾಡಬಹುದು. ಜೊತೆಗೆ ನಾವು ನಿಮಗೆ ಅದನ್ನು ಕಲಿಸುವಾಗ ಒಂದು ಅದರ ಸಂಬಂಧಪಟ್ಟಂಥ ನೋಟ್ಸನ್ನು ಕೊಡ್ತೀವಿ, ರೆಡಿ ನೋಟ್ಸನ್ನು. ಅದರ ಜೊತೆಗೆ ದೀಕ್ಷೆ ಪ್ರಕ್ರಿಯೆ ಇರುತ್ತೆ. ಆನಂತರ ಒಂದು ಕವಡೆ ಸೆಟ್ಟನ್ನು ಕೂಡ ಕೊಡ್ತೀವಿ. ಆ ಕವಡೆ ಸೆಟ್ನಲ್ಲಿ ನಿಮಗೆ ಬಳಸುವಂಥ 108 ಕವಡೆಗಳ ಒಟ್ಟಿಗೆ ಎಕ್ಸ್ಟ್ರಾ ಮತ್ತು ಕೆಲವು ಕವಡೆಯನ್ನು ಕೊಟ್ಟಿರ್ತೀವಿ. ಯಾಕಂದರೆ ಕೆಲವು ಕಡೆ ಆ ಕವಡೆಗಳು ಸಿಗೋದಿಲ್ಲ. ನಮ್ಮಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ನಾವು ಒಳ್ಳೆಯ ಒಂದು ಗುಣಮಟ್ಟದ ಕವಡೆಯನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಅಥವಾ ಯಾರಿಗೆ ಅವರು ಕೌಟುಂಬಿಕವಾಗಿ ಅವರ ಪೂರ್ವಜರು ಬಳಸ್ತಾ ಇರುವಂಥ ಕವಡೆ ಇದ್ದಲ್ಲಿ ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಹಾಗಾಗಿ ಇದೆಲ್ಲ ಕೂಡ ನಿಮಗಿರುವಂಥ ಗೊಂದಲಗಳು. ಹಾಗಾಗಿ ನೀವು ಇನ್ನೂ ಯಾವುದೇ ರೀತಿ ಗೊಂದಲವನ್ನು ಇಟ್ಟುಕೊಳ್ಳದೆ ಈ ಒಂದು ವಿಧಾನಕ್ಕೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.